ರಾಜ್ಯದಲ್ಲಿ ಹೃದಯಾಘಾತದಿಂದ ಸಾವು ಪ್ರಕರಣದ ತನಿಖಾ ವರದಿ ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ. ಇದರಲ್ಲಿ ಆಟೋ ಮತ್ತು ಕ್ಯಾಬ್ ಚಾಲಕರೇ ಹೆಚ್ಚಾಗಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಅಂತ ಶಾಕಿಂಗ್ ಸತ್ಯ ಈಗ ಹೊರಬಿದ್ದಿದೆ. ಈ ಮಧ್ಯೆ ಹೈ ರಿಸ್ಕ್ ವರ್ಗಗಳನ್ನು ಪತ್ತೆ ಹಚ್ಚೋದಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಒಂದು ಸ್ಟೋರಿ ಇದೆ, ನೋಡೋಣ. ಚಾಲಕರೇ ಆರೋಗ್ಯದ ಬಗ್ಗೆ ಇರಲಿ ಎಚ್ಚರ 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 ವಹಿಸದಿದ್ದರೆ ಹೃದಯ ಸಂಬಂಧಿ ಕಾಯಿಲೆ ಪಕ್ಕ. ಹೈ ರಿಸ್ಕ್ ವ್ಯಕ್ತಿಗಳ ಪತ್ತೆಗೆ ಸೂಚಿಸಿದ ಆರೋಗ್ಯ ಸಚಿವ. ಹಾಸನ ಸರಣಿ ಹೃದಯಾಘಾತ ಸಾವುಗಳ ತನಿಖಾ ವರದಿ ಪ್ರಕಟವಾಗಿದೆ. ಈ ತನಿಖಾ ವರದಿಯಲ್ಲಿ ಹಲವು ಅಚ್ಚರಿ ಸಂಗತಿಗಳು ಬಯಲಾಗಿದೆ. ಅದರಲ್ಲಿ ಮೊದಲನೆಯದಾಗಿ ಆಟೋ ಮತ್ತು ಕ್ಯಾಬ್ ಚಾಲಕರು ಹೈ ರಿಸ್ಕ್ ಅಂತ ಸಚಿವ ದಿನೇಶ್ ಗುಂಡೂರಾವ್ ಪ್ರಕಟಿಸಿದ್ದಾರೆ. ಚಾಲಕರಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಕಾಣಿಸಿಕೊಳ್ತಿದೆ. ಹಾಗಾಗಿ ಆಟೋ, ಕ್ಯಾಬ್, ಬಸ್ ಚಾಲಕರು ಹೈ ರಿಸ್ಕ್ ಅಂತ ಘೋಷಿಸಿದ್ದಾರೆ. 33% ಚಾಲಕರಲ್ಲೇ ಹೃದಯ ಸಂಬಂಧಿ ಕಾಯಿಲೆಗಳು ಕಾಣಿಸಿಕೊಳ್ಳುತ್ತಿದೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಬಹಿರಂಗಪಡಿಸಿದ್ದಾರೆ. ಒಟ್ಟು 20ರಲ್ಲಿ 6 ಜನ ಅವರು ಆಟೋ ಮತ್ತು ಕ್ಯಾಬ್ ಡ್ರೈವರ್ಸ್. 30% ಅಷ್ಟು ಅದರಲ್ಲಿ ಹೃದಯಾಘಾತಕ್ಕೆ ಒಳಗಾಗ್ತಾ ಇರುವಂತವರು ಆಟೋ ಚಾಲಕರು ಮತ್ತು ಈ ಟ್ಯಾಕ್ಸಿ ಚಾಲಕರು ಅಥವಾ ಡ್ರೈವರ್ಸ್ ತುಂಬಾ ಹೈ ರಿಸ್ಕ್ ಅಲ್ಲಿ ಇದ್ದಾರೆ. ಇದು ನಾವು ಖಂಡಿತವಾಗೂ ಗಮನಿಸಬೇಕಾಗಿರುವಂತ ಈ ವರದಿಯಲ್ಲಿ ಬಂದಿರುವಂತ ವಿಷಯ. ಇನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಚಾಲಕರು ಹೈ ರಿಸ್ಕ್ ವ್ಯಕ್ತಿಗಳು ಅಷ್ಟೇ ಅಲ್ಲದೆ ಇನ್ನೂ ಹೈ ರಿಸ್ಕ್ ವ್ಯಕ್ತಿಗಳು ಇದ್ದಾರೆ, ಗುರುತು ಮಾಡಿ ಅಂತ ತಜ್ಞರ ಸಮಿತಿಗೆ ಹೇಳಿದ್ದಾರೆ. ಹಾಗಾದ್ರೆ ಸಂಭಾವನೀಯ ಹೈ ರಿಸ್ಕ್ ವರ್ಗದ ವ್ಯಕ್ತಿಗಳು ಯಾರ್ಯಾರು ಅಂತ ನೋಡೋದಾದ್ರೆ ಹೃದಯಾಘಾತ ಹೈ ರಿಸ್ಕ್ ಯಾರ್ಯಾರು? ಆಟೋ, ಕ್ಯಾಬ್ ಚಾಲಕರು ಸೇರಿ ಎಲ್ಲಾ ಚಾಲಕರು, ವೈದ್ಯರು, ಕಟ್ಟಡ ಕಾರ್ಮಿಕರು, ಫ್ಯಾಕ್ಟರಿ ಕಾರ್ಮಿಕರು, ಬೀದಿ ಬದಿ ವ್ಯಾಪಾರಿಗಳು, ಬೀದಿ ಬದಿ ಅಂಗಡಿ ಸಿಬ್ಬಂದಿ, ಹೋಟೆಲ್ ಸಿಬ್ಬಂದಿ, ಟ್ರಾಫಿಕ್ ಪೊಲೀಸರು, ಬಸ್ ಸ್ಟಾಪ್ ಸಿಗ್ನಲ್ಗಳಲ್ಲಿರುವ ವ್ಯಾಪಾರಸ್ಥರು, ಹೀಗೆ ಹೈ ರಿಸ್ಕ್ ವ್ಯಕ್ತಿಗಳು ಎಂದು ಗುರುತಿಸಲಾಗಿದೆ. ಒಟ್ಟಾರೆ ಹೃದಯ ಸಂಬಂಧಿ ಕಾಯಿಲೆ ಸಂಬಂಧ ಹೈ ರಿಸ್ಕ್ ವ್ಯಕ್ತಿಗಳನ್ನ ಗುರುತು ಮಾಡಲು ಸರ್ಕಾರ ಸೂಚಿಸಿದ್ದು, ಯಾವ ಕ್ರಮ ತೆಗೆದುಕೊಳ್ತಾರೆ ಕಾದು ನೋಡಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.